ಮಾತಾ ಕಿ ವಂದೇ ವಂದೇ. ಇವತ್ತೊಂದು ವಿಶೇಷ ಸತ್ಕಾರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ನೇವಿಯಲ್ಲಿ SSR ಹುದ್ದೆಗೆ ಆಯ್ಕೆಯಾದಂಥ ಅಭಿಷೇಕ್ ಜಗದೀಶ್ ಸಾಳ್ವಂಕಿ ಅವರು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಆಹ್ವಾನಿಸೋಣ. ಅದೇ ರೀತಿಯಾಗಿ ಅವರ ಜೊತೆ ಅವರ ತಂದೆ ಜಗದೀಶ್ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ಅವರ ತಾಯಿ ಅವರು ಸವಿತಾ ಸಾಳ್ವಂಕಿ ಅವರು ಬಂದಿದ್ದಾರೆ. ದಯವಿಟ್ಟು ನೀವು ವೇದಿಕೆ ಮೇಲೆ ಬರಬೇಕೆಂದು ತಮ್ಮಲ್ಲಿ ವಿನಂತಿ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರಿಗೆ ಸ್ವಾಗತ ಬಯಸೋಣ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಸತ್ಕಾರ ಮೂರ್ತಿಗಳಾದಂಥ ಅಭಿಷೇಕ್ ಜಗದೀಶ್ ಸಾಳ್ವಂಕಿ ಅವರು ಇವರು ಹುಟ್ಟಿದ್ದು 15/11/2004. ಇವರ ಶಿಕ್ಷಣ 1ರಿಂದ 6ನೇ ತರಗತಿ ಕೃಷ್ಣ ಶಿಕ್ಷಣ ಸಂಸ್ಥೆ ದರೂರ್. ಅದೇ ರೀತಿಯಾಗಿ 6ರಿಂದ 10ನೇ ತರಗತಿ ಮೊರಾರ್ಜಿ ಸ್ಕೂಲ್ ಸುಟ್ಟಟ್ಟಿ. ಅದೇ ರೀತಿಯಾಗಿ PUC ಆರ್ಯಭಟ್ಟ PUC ಸೈನ್ಸ್ ಕಾಲೇಜ್ ಧಾರವಾಡ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಗೆ ಸುಮಾರು 3ರಿಂದ 4 ತಿಂಗಳ ಕಾಲ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿಗೆ ಬಂದು ಈಗ ಆಯ್ಕೆಯಾಗಿದ್ದಾರೆ. ಇದೇ 12/4/2025 ಒಡಿಶಾದ INS ಚಿಲ್ಕಾದಲ್ಲಿ ಜಾಯ್ನಿಂಗ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸೋಣ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಯಾದಂಥ ಅಭಿಷೇಕ್ ಜಗದೀಶ್ ಸಾಳ್ವಂಕಿ ಹಾಗೂ ಅವರ ತಂದೆ ತಾಯಿಗೆ ಈಗ ಸತ್ಕಾರ ಕಾರ್ಯಕ್ರಮ ನಮ್ಮ ಸಂಸ್ಥೆಯ ಸಿಬ್ಬಂದಿಯವರು ಅದನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಒಂದು ವಿಶೇಷವಾದಂಥ, ಯಾಕಂದರೆ ನೇವಿ ಒಳಗೆ ಆಯ್ಕೆಯಾದಂಥ ವಿದ್ಯಾರ್ಥಿ, ಅದು PUC ಸೈನ್ಸ್ ವಿದ್ಯಾರ್ಥಿ. ಒಂದು ವಿಶೇಷವಾದಂಥ ಕಾರ್ಯಕ್ರಮ ಈಗ ಜರುಗ್ತಾ ಇದೆ. ಸರ್ ಸ್ವಾಗತ. ಒಳ್ಳೆಯ ನೆಚ್ಚಿನ ವಿದ್ಯಾರ್ಥಿ, ನಮ್ಮ ಸಂಸ್ಥೆಯ ನೆಚ್ಚಿನ ವಿದ್ಯಾರ್ಥಿ. ಪ್ರತಿನಿತ್ಯ ಬರೀ ಓದ್ತಾ ಇದ್ದ, ಭಾಳ ಅತಿಯಾಗಿ ಓದ್ತಾ ಇದ್ದ. ಅದೇ ರೀತಿಯಾಗಿ ಫಿಸಿಕಲ್ ಸಹಿತ ಭಾಳ ಹಾರ್ಡಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಎಲ್ಲರಿಗೂ ಹೇಳ್ಬೇಕಂತಂದ್ರೆ ನನ್ನ ಹೆಸರು ಅಭಿಷೇಕ್ ಜಗದೀಶ್ ಸಾಳ್ವಂಕಿ. ಊರಾಗ 1 to 6 ತನಕ ಅಲ್ಲೇ ಊರಾಗ ಮುಗೀತು, ಅಲ್ಲೇ ಕಾನ್ವೆಂಟ್ ಶಾಲೆಗೆ ಅಂತ ಹೇಳ್ಬಿಟ್ಟು. ಅಲ್ಲಿಂದ 6 to 10th ಮುರಾರ್ಜಿ ನಾನು. ಮತ್ತು ಆಗಿಂದ 10th ರಿಸಲ್ಟ್ ಚಲೋ ಆಯಿತು. ಅಂದ್ರೆ ನಮ್ಮ ಮುರಾರ್ಜಿಗೆ ನಮ್ಗೆ ಪ್ರಿನ್ಸಿಪಲ್ ಹೇಳಿದ್ರು, ನೀವು ಪಾಸ್ ಆಗಂಗಿಲ್ಲ, ಪಾಸ್ ಆಗೋದಿಲ್ಲ, ಯಾಕಂದ್ರೆ ನಾವು ಮಾಡುವಂಥ ಕೆಲಸಗಳು ಅಂಥವಿದ್ದು ಅಲ್ಲಿ ಶಾಲೆ ಒಳಗೆ. ಪಾಸ್ ಆಗಂಗಿಲ್ಲ ಅಂತಂದಿದ್ರು. ಪಾಸ್ ಆಗಲ್ಲಕ್ಕ ಆದ ಟೈಮ್ದಾಗ ಏನಾಯ್ತು ಅಂದ್ರೆ ಸೆಕೆಂಡ್ ಇಯರ್ 10th ಎಕ್ಸಾಮ್ ಆಯಿತು. 10th ಎಕ್ಸಾಮ್ ಆಗಿಂದ ಅದು ಪ್ರಿನ್ಸಿಪಲ್ ಮನೆಗೆ ಫೋನ್ ಹಚ್ಚಿದ್ರು. ಏನಂತ ಹೇಳ್ಬಿಟ್ಟಂದ, ತಮ್ಮ ನಿಂದು ರಿಸಲ್ಟ್ ನಮ್ಮ ಮುರಾರ್ಜಿ ಸ್ಕೂಲಿಗೆ 3rd ನಂಬರ್ ಬಂದೈತೆ ಅಂತ ಹೇಳ್ಬಿಟ್ಟು. ಅವಾಗ ನನ್ನ ರಿಸಲ್ಟ್ ಆಗಿತ್ತು 95.04. ನಮ್ಮ ಮುರಾರ್ಜಿಗೆ ಥರ್ಡ್ ಪ್ಲೇಸ್ ತೊಗೊಂಡಿದ್ದೆ ನಾನು. ಆದಾಗಿಂದ ರಿಸಲ್ಟ್ ಚಲೋ ಆಗಿತ್ತು. ಮನೆಯಾಗೆಲ್ಲ ಹೇಳಕತ್ರು ಸೈನ್ಸ್ ಮಾಡ್ಸೋನು ಹಂಗೆ ಹಿಂಗೆ ಅಂತೇಳಿ. ನನಗೇನಿತ್ತು ಅಂದ್ರೆ ಹುಚ್ಚ ಡಿಫೆನ್ಸ್ಗೆ ಹೋಗೋದು ಅಂತ ಹುಚ್ಚಿತ್ತು. ಅಂದ್ರೆ ಆರ್ಟ್ಸ್ ಮಾಡಿದ್ರೆ ಓದೋಕ್ಕೆಲ್ಲ ಈಸಿ ಆಕೈತಿ. ಅಂದ್ರೆ ಅದೇನು ಆರ್ಟ್ಸ್ದಾಗಂದ್ರೆ ಎಲ್ಲ ರಿಲೇಟೆಡ್, ಎಲ್ಲ ಆ ಥರದ ಡಿಫೆನ್ಸ್ ರಿಲೇಟೆಡೇ ಇರ್ತೈತಿ, ಓದ್ಕೊಳಕ್ಕೆ ಈಸಿ ಆಕೈತಿ ಅಂತ ಹೇಳ್ಬಿಟ್ಟು ನಂದು ಆರ್ಟ್ಸ್ ಮಾಡ್ಬೇಕಂತಿತ್ತು. ಆಗಿಂದ ಮನೆಯವ್ರೆಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪಪ್ಪಾರ ಫ್ರೆಂಡ್ಸ ನಮ್ಮ ಮಾಮಗಳದು ಸೇರಿಸಿ ಸೈನ್ಸ ಮಾಡ್ಸೋನು. ಸೈನ್ಸ್ ಹಿಂಗೆ ಮುಂದೆ ಭಾಳ ಹಾದಿಗಳದಾವು. ಇದು ಆರ್ಟ್ಸ್ ಅದು ಮಾಡ್ರೆ ಒಂದೇ ಹಾದಿಗೆ ಹೋಗ್ಬೋದು, ಆದ್ರೆ ಸೈನ್ಸ್ ಮಾಡ್ರೆ 100 ಹಾದಿಗಳು ಇರ್ತಾವೆ ಅಂತ ಹೇಳ್ಬಿಟ್ಟು ಸೈನ್ಸ್ PUC ಎಲ್ಲಿ ಧಾರವಾಡ ಆರ್ಯಭಟ PU ಸೈನ್ಸ್ ಕಾಲೇಜಿಗೆ ಅಡ್ಮಿಷನ್ ತೊಗೊಂಡೆ. ಫಸ್ಟ್ ಇಯರು ರಿಸಲ್ಟ್ ಚೆನ್ನಾಗಾಯಿತು. ಸೆಕೆಂಡ್ ಇಯರ್ ರಿಸಲ್ಟು ಚೆನ್ನಾಗಾಯ್ತು. ಅಲ್ಲಿ ಚೆನ್ನಾಗಿಂದ ಇಂಥ ಸೆಕೆಂಡ್ ಇಯರ್ ಆಗಿಂದ ನನಗಂತೂ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಅಂತೂ ನಮ್ಮ ಊರಣ್ಣವ್ರಂತೂ ಇಲ್ಲಿ ಲೆಕ್ಕಿಲ್ದಷ್ಟು ಎಷ್ಟೋ ಜನ ತಮ್ಮ ಕನಸನ್ನು ನನಸು ಮಾಡ್ಕೊಂಡು ಹೋಗಿರುವಂಥ ದೇವರ ಸ್ಥಳ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು. ಆಗಿಂದ ಇಲ್ಲಿ ಬಂದಾಗಿಂದ ಇಲ್ಲಿ ಅಡ್ಮಿಷನ್ನು ಮಾಡಿದೆ. ಅಡ್ಮಿಷನ್ ಮಾಡಿದಾಗಿಂದ ಹಂಗೆ ನಡೀತು, ರೂಟೀನ್ ನಡೀತು. ಫಿಸಿಕಲ್ಲು ಅದು ಇದು ಫಿಸಿಕಲ್ ಫುಲ್ಲು ತಯಾರಿ ಮಾಡೋದಂತೂ ಎಲ್ಲ ಆಯಿತು. ಅದಾಗಿಂದ ನೇವಿ ಅಂದರೆ ಡ್ರೀಮ್ ಅಂತೂ ನೇವಿನಿತ್ತು. ನೇವಿ ಅಂತ ಫುಲ್ ಅಂದ್ರೆ ಫುಲ್ ಹುಚ್ಚು ನೇವಿದು. ಯಾಕಂದ್ರೆ ನಮ್ಮ ಮನೆ ಹಿಂದಿನ ನಮ್ಮ ದೋಸ್ತು ನೇವಿದಾಗ ಇವಾಗ ಪ್ರೆಸೆಂಟ್ ಹೋಗಿ 3 ವರ್ಷ ಆಯಿತು. ನಾಳೆಲ್ಲ ನಾಡ್ದು ಅವನು ಶೂಟಿಗೆ ಬರಕತ್ತಾನು. ನೇವಿದಾಗ ಹೋಗ್ಬೇಕಂತೇಳಿ ಅವನು ಒಂದು ಹುಚ್ಚ. ಫಸ್ಟ್ ಎಕ್ಸಾಮ್ ಅಟೆಂಡ್ ಮಾಡಿದೆ. ಫಸ್ಟ್ ಅಂದರೆ ಇದು ನೇವಿ SSRದ 2024 ಬ್ಯಾಚ್ ಅಟೆಂಡ್ ಆದ ಎಕ್ಸಾಮ್ ಅಟೆಂಡ್ ಆಗಿಂದ CBT ಎಕ್ಸಾಮ್ ಕ್ಲಿಯರ್ ಆಯಿತು. ಅದಾಗಿಂದ ಫಿಸಿಕಲ್ ಮೆಡಿಕಲ್ ಅಂತ ಹೇಳಿಬಿಟ್ಟು ಕೊಚ್ಚಿ ಕೇಳಕ್ಕೆ ಹೇಳಿ ಅಲ್ಲಿ 2-3 ದಿವಸ ಫಿಸಿಕಲ್ ದಶಿಂದ ಒಂದು 15 ದಿವಸ ಹೋದಂಗೆ ಆಯ್ತು. ಅಲ್ಲಿ ಮೆಡಿಕಲು ಅದು ಇದು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನಂದು ಎಲ್ಲ
ಅಂದ್ರೆ ಪ್ರೆಸ್ ಮೆಡಿಕಲ್ ಆಯಿತು, ಫಿಸಿಕಲ್ ಕ್ಲಿಯರ್ ಆಯಿತು, ರಿಟರ್ನ್ ಎಕ್ಸಾಮು ಚೆನ್ನಾಗಾಯಿತು. ರಿಟರ್ನ್ ಎಕ್ಸಾಮ್ ಚೆನ್ನಾಗಿಂದ ಇಂಟೆಕ್ 1-2000 ಅದು ಫಸ್ಟ್ ಲಿಸ್ಟ್ ಏನು ಬಂತು ಅದ್ರಾಗ ಆಗೇ ಇಲ್ಲ. ಅವಾಗ ಆಗದ ಟೈಮಿಗೆ ಹಿಂಗೆ ಅನಿಸ್ತಿತ್ತು ನನಗೆ, ಒಟ್ಟು ಇನ್ನೇನು ಊರಾಗೆಲ್ಲ ಗೊತ್ತಾಗ್ಬಿಟ್ಟಿತ್ತು ಇವ್ನು ಹೆವಿ ಸೆಲೆಕ್ಷನ್ ಆಗೈತಿ ಹೋಗವ ಹುಡುಗ ಅಂತ ಹೇಳ್ಬಿಟ್ಟು. ಈಗ ಫಸ್ಟ್ ಲಿಸ್ಟ್ದಾಗ ಸೆಲೆಕ್ಟ್ ಆಗಲ್ದಕ್ಕೆ ನನಗೆ ಹೆಂಗೆ ಅನಿಸ್ತಿತ್ತು ಅಂತಂದ್ರೆ, ಈಗ ಆಗಿಲ್ಲ ಊರಾಗ ಹೆಂಗೆ ಮುಖ ತೋರಿಸೋದು, ಮನ್ಯಾಗ ಏನು ಹೇಳೋದು ಅಂತ ಹೇಳ್ಬಿಟ್ಟು ಈ ಚಿಂತೆ ಅನ್ನೋದು ತಲೆಯಾಗ ಕಾಡಕತ್ ಬಿಟ್ಟಿತ್ತು. ಅಂದ ಇದು ಫಸ್ಟ್ ಲಿಸ್ಟ್ ಬರೋಕ್ಕಿಂತ ಫಸ್ಟ್ ನಾನು ಪುನಾಕ್ ಹೋಗಿದ್ದೆ. 1-2 ತಿಂಗಳು ಅಲ್ಲೇ ಜಾಬ್ ಮಾಡ್ಕೊಂಡು ಏನ್ರಿ ಮಾಡ್ಕೊಳ್ಳೋ ಅಂತ ಹೇಳಿ ಪುನಾಕ್ ಹೋಗಿದ್ದೆ. ಫಸ್ಟ್ ಲಿಸ್ಟ್ ರಿಸಲ್ಟ್ ಚೆಕ್ ಮಾಡಿದೆ, ಲಿಸ್ಟ್ ಆಗಿರ್ಕಿಲ್ಲ. ಆಗಿಂದ ಪಪ್ಪ ಏನಂದ ಅಂದ್ರೆ ಫೋನ್ ಹಚ್ಚಿದ್ರು, ಪಪ್ಪ ಫೋನ್ ಹಚ್ಚಿ ಹೇಳಿದೆ, ಪಪ್ಪ ಹಿಂಗೆ ಫಸ್ಟ್ ಲಿಸ್ಟ್ದಾಗ ಕುಂತಿಲ್ಲ, 3 ಮಾರ್ಕ್ಸ್ದಿಂದ ನಂದು ಹೋಯ್ತು ಅಂತ ಹೇಳ್ಬಿಟ್ಟು. ಅಪ್ಪ ಅನ್ನಕತ್ರು ಏನು ಚಿಂತೆ ಮಾಡಕ್ಕೆ ಹೋಗಬೇಡ, ಹೋಗಿದ್ ಬಿಡು, ಇನ್ನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಕ್ಕೆ ಅಂತಂದ್ರು. ಯಾಕಂದ್ರೆ ನಂಗೆ ಅವ್ರು ಟ್ರೈ ಮಾಡಕ್ಕೆ ಅನ್ನೋಕ್ಕಿಂತ ಅವ್ರು ನನಗೆ ಇನ್ನೊಂದು ಜರ ಧೈರ್ಯ ಅಂತೂ ಕೊಟ್ರೆ. ಬಟ್ ಊರಾಗ ಏನಿತ್ತು ಅಂತಂದ್ರೆ ಎಲ್ಲ ಮಂದಿಗೆ ಗೊತ್ತಿತ್ತು ಇವ ನೇವಿ ಸೆಲೆಕ್ಷನ್ ಆಗೈತಿ ಹೋಗವದಾನ ಅಂತ ಹೇಳ್ಬಿಟ್ಟು. ಇಬ್ರಿಗೆ ಗೊತ್ತಿದ್ರೆ ಅದು ಏನೋ ಪೂರಾ ಊರಿಗೆ ಗೊತ್ತಿತ್ತು ಅದು. ಅದಾಗಿಂದ ಅಪ್ಪ ಹಿಂಗೆ ಅನಾಟ್ಲೆ ನಂಗೆ ಟೆನ್ಷನ್ ಮಾಡ್ಕೊಂಡು ಅಪ್ಪರಿಗೆ ಹೇಳಿದೆ, ಅಪ್ಪ ನಾನು ಪುನಃ ಇನ್ನು ಬರೋದಿಲ್ಲ, ಮನೆಗೆ ಬಂದ್ರೆ ವರದಿ ಅವು ಏನು ನೇವಿ ಅನ್ನೋ ನಂದು ಕನಸ್ಕೊಂಡಲ್ಲ, ಅವು ಅರ್ಬಿ ಹಾಕೊಂಡು ಬಂದ್ರೆ ಮನೆಗೆ ಅವು ಅರ್ಬಿ ಹಾಕೊಂಡು ಬರ್ತೇನೆ ಅಂತ ಹೇಳಿ ಬಂದಿದ್ದೆ ಅಪ್ಪಾಗ. ಆಗಿಂದ ಹಂಗೆ ಹೇಳಿ ಬಂದಿದ್ದೆ. ಅಪ್ಪ ಏನಂದ್ರು ಅದ್ರ ಬಗ್ಗೆ ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಬಂದ್ಬಿಡು ಮನೆಗೆ, ಮತ್ತೆ ನೆಕ್ಸ್ಟ್ ಟ್ರೈ ಮಾಡು ಅಂತ ಹೇಳಿದ್ರು ನನಗೆ. ಅದಾಗಿಂದ ಆದ ಟೈಮ್ಗೆ KPTCL ಅಪ್ಲೈ ಮಾಡಿದೆ. KPTCLದಾಗೂ ಇದೇನು ಎಸ್ಕಾಮ್ ಬ್ರಾಂಚ್ ಐತಲ್ಲ ಅದ್ರಾಗ ಸುಖ ಆ ಲಿಸ್ಟ್ದಾಗ ಸುಖ ನಂದು ಹೆಸರು ಬಂದಿತ್ತು. ಹೆಸರು ಬಂತು. ಅದ್ರದ್ದು ಫಿಸಿಕಲ್ ತಯಾರಿ ಮಂತದಾಗ ಇನ್ನೂ ಕರ್ಯಾರ್ದಾರು ಇನ್ನೂ ಮೇ ಬಿ ಕರೆದಿಲ್ಲ. ಅದಾಗಿಂದ ಅಪ್ಪ ಏನಂದ್ರು ಅದು ಹೋದ್ರೆ ಹೋಯ್ತು, ಇನ್ನು KPTCL ಅದ್ರದ್ದು ಫಿಸಿಕಲ್ ಪ್ರಿಪ್ರೇಷನ್ ಮಾಡ್ಕೊಬ, ಅದನ್ನೇ ಮಾಡ್ಕೊಳಕ್ಕೆ ಬಾ ಅಂತ ಹೇಳಿ ಅಂದ್ರೆ. ಅಪ್ಪಗಂದು ಇಲ್ಲಪ್ಪ ನಾ ಬರಂಗಿಲ್ಲ, ನೀವು ಅದನ್ನ ಮಾಡ್ಕೊ ಮಾಡ್ರಿ ಡಿಫೆನ್ಸ್ಗೆ ಹೋಗ್ಬೇಕನ್ನೋದು ನಂದು ಲೆಕ್ಕ. ನನಗೆ ಗೊತ್ತಿಲ್ದನ ರಾತ್ರಿ ನನಗೆ ಗೊತ್ತಿಲ್ದನ ಪುಣೆಗೆ ಬಂದ. ಅಲ್ಲಿ ನಮ್ಮ ದೋಸ್ತುಗಳು ಅಂದ್ರೆ ನಮ್ಮ ಅತ್ತೆ ಮನೆ ಆಗಿದ್ದೆ, ಅಲ್ಲಿಂದ ರಾತ್ರಿ ನಮ್ಗೆ ಗೊತ್ತಿಲ್ದನ ಬಂದ್ಬಿಟ್ರು ಅವ್ರ ಮನೆಗೆ. ಇವನ್ ಹಿಂಗೆ ಹೇಳ್ರೆ ಬರಂಗಿಲ್ಲ, ನಾವು ಹೋಗಿ ಕರ್ಕೊಂಡು ಬರ್ಬೇಕಂತ ಹೇಳ್ಬಿಟ್ಟೆ. ಪಪ್ಪ ಮತ್ತು ತಮ್ಮ ಬಂದರು, ಎಲ್ಲ ತಿಳಿಸಿ ಹೇಳ್ರು, ಅದು ಹಂಗೆಲ್ಲ ಮಾಡೋದಿರಂಗಿಲ್ಲ, ಈಗ ಬಾ ಏನಾಕೈತೆ ಆಗಲಿ ಅಂತ ಹೇಳಿಬಿಟ್ಟು ಊರಿಗೆ ಬಂದು 1 ವಾರ ಆಗಿತ್ತು. ಸೆಕೆಂಡ್ ಮೆರಿಟ್ದಾಗ ಹೆಸರು ಬಂದಿದ್ದು ಕೂಡ ನಂಗೆ ಗೊತ್ತಿರ್ಲಿಕ್ಕಿಲ್ಲ. ನಮ್ಮ ದೋಸ್ತ್ ಫೋನ್ ಹಚ್ಚಾಗಿಂದ ದೋಸ್ತ ಸೆಕೆಂಡ್ ಮೆರಿಟ್ ಬಿಟ್ಟಾರು, ಹೆಸರು ಬಂದೈತೆ ನೋಡಿದಿಲ್ಲ ಅಂತೇಳಿ. ಯಾಕಂದ್ರೆ ಅದೇನು ಅಪ್ಲಿಕೇಶನ್ ಹಾಕೋದು ಜಿಮೇಲ್ ನಂದು ಇರ್ಲಿಕ್ಕಿಲ್ಲ, ಅದಕ್ಕೆ ಪಪ್ಪರಿಗೆ ಕೊಟ್ಟಿದ್ದೆ. ಅಕಸ್ಮಾತ್ ಜಿಮೇಲಿಗೆ ಮೆಸೇಜ್ ಬಂದ್ರೆ ಡೈರೆಕ್ಟ್ ನೇವಿದು ಹೆಂಗಿರ್ತೈತೆ ಅಂದ್ರೆ ಜಾಯ್ನಿಂಗ್ ಲೆಟರ್ ಪೋಸ್ಟ್ ಇದನ್ನು ಬರೋದಿಲ್ಲ, ಜಿಮೇಲ್ಗೆ ಬಂದ್ಬಿಡ್ತೈತೆ. ನಮ್ಮ ದೋಸ್ತಕ್ಕೆ ಪಾಸ್ವರ್ಡ್ ಕೊಟ್ಟೆ, ಜಿಮೇಲ್ ಕೊಟ್ಟೆ, ದೋಸ್ತ್ ಕಂಗ್ರಾಚುಲೇಷನ್ ಸೆಲೆಕ್ಷನ್ ಆಗೈತೆ ನಿಂದು ನೇವಿ ಒಳಗೆ ಜಾಯ್ನಿಂಗ್ ಲೆಟರ್ ಬಿಟ್ಟಾರಂತ ಆಯಿತು. ಅವಾಗ ಖುಷಿ ತಡ್ಕೊಲಾರ್ದಕ್ಕೆ ಅಲ್ಲಿ ಅಂಗಡಿಯಾಗ ಏನು ಇತ್ತು ನನಗೆ ಗೊತ್ತಾಗೋಲ್ದಾಗಿತ್ತು. ಅವಾಗ ಓಡ್ಕೊಂತ ಮನೆಗೆ ಹೋದೆ, ಮಮ್ಮಿಗೆ ಹೋಗಿ ಇನ್ನೂ ಅಡುಗೆ ಮಾಡಕತ್ ಬಿಟ್ಟಾರು. ಆ ಮಸಾಲೆ ಏನು ಮಿಕ್ಸರ್ದಾಗ ಕೊಟ್ಟಿರ್ತಾರೆ, ಈ ಕಡೆ ಕೈಯಾಗ ಮಸಾಲೆ ಹಿಡ್ದಾರು, ಮತ್ತು ಈಚೆ ಕಡೆ ಏನೋ ಗ್ಯಾಸ್ ಮೇಲೆ ಅದು ಏನೋ ಅಡುಗೆ ಮಾಡಕತ್ತಿದ್ರು. ಹೋಗಿ ಮಮ್ಮಿಗೆ ತಕ್ಕ ಬಡ್ದೆ, ಮಮ್ಮಿ ನೇವಿದಾಗ ಸೆಲೆಕ್ಷನ್ ಆಯ್ತು ಅಂತ ಹೇಳ್ಬಿಟ್ಟು. ಅವ್ರಿಗೂ ನಂಬಕ್ಕಾಗೋತ್ತು, ಅಡುಗೆ ಅಲ್ಲೇ ಉಳಿದು ಬಿಟ್ಟೈತಿ, ಏನು ಗ್ಯಾಸ್ ಉರಿಯಾಕತ್ ಬಿಟ್ಟಾವ ಅಲ್ಲೇ. ಮಮ್ಮಿ ಆದ್ರು ಖರೇನೆ ಏನಂತೇಳಿ ಖರೇನೆ, ಮಮ್ಮಿ ಖರೆ ನನಗೆ ನಂಬಕ್ಕಾಗೋ ಜಾಯ್ನಿಂಗ್ ಲೆಟರ್ ತೋರಿಸಿದೆ ಅವ್ರಿಗೆ. ಅವಾಗ ಪ್ರೂವ್ ಆಯಿತು. ಯಾಕಂದ್ರೆ ನಾ ಇಷ್ಟು ದಿವಸ ಮಾಡಿದಲ್ಲ ಫಸ್ಟ್ ಮಿನಿಟ್ದಾಗ ಕುಂಡ್ರಲ್ದಾಗ ಹೆಸರು. ಅವಾಗ ಏನಾಗಿತ್ತಂದ್ರೆ ನಾ ಇಷ್ಟು ದೇವ್ರನ್ನೆಲ್ಲ ನಂಬಿದೆ, ಇಷ್ಟೆಲ್ಲ ಭಕ್ತಿ ಮಾಡಿದೆ. ಮತ್ತು ಇದೇ ವರ್ಷ ಏನಾಯ್ತು ಅಂದ್ರೆ ನನ್ನ 3ನೇ ವರ್ಷ ಶಬರಿಮಲೆ. ನಾ ಜೀವನದಾಗ ಅವ್ವ ಅಪ್ಪನ ಬಿಟ್ರೆ ಜಾಸ್ತಿ ನಂಬುವಂಥ ದೇವ್ರು ಅಂದ್ರೆ ನನ್ನ ಜೀವನದಾಗ ಸ್ವಾಮಿ ಶರಣಮಯ್ಯಪ್ಪ. ಅಷ್ಟ ದೇವ್ರು ನಂಬ್ತೇನೆ. ನನ್ನ 3ನೇ ವರ್ಷ ಈ ಸಲ ಅಂದ್ರೆ 48 ವ್ರತ ಮಾಡಬೇಕು, ಶಬರಿಗೆ ಹೋಗಬೇಕು. ಅಲ್ಲಿಂದ ದೊಡ್ಡಪಾದ ಒಂದು 60-70 ಕಿಲೋಮೀಟರ್ ದೊಡ್ಡಪಾದ ಇರ್ತೈತೆ. ಆ ದೊಡ್ಡಪಾದ ಒಟ್ಟು ಮಾಡಬೇಕು ಅಂತೇಳಿ ಹಿಂಗೆ ತಲೆಯಾಗೆಲ್ಲ ಇತ್ತು. ಮಾಲಿ ಹಾಕಿದೆ. ಮಾಲಿ ಹಾಕಿಂದ 3ನೇ ವರ್ಷ ಗಂಟೆ ಅನ್ನಟ್ಲಿ ಇಲ್ಲ ಅಂದ್ರೆ ಒಂದು ನನ್ನ ಕೊಳ್ಳಾಗ 1-2-3 kg ಗಂಟೆಗಳಿದ್ದು ಟೋಟಲ್ ಕೊಳ್ಳಾಗ. ಹಿಂಗೆ ಒಟ್ಟು ಹೊಯ್ತಂದ್ರೆ ಇದು ನಾವು ಅಲಕ್ಕನ ರಾಣಿ ಬಂತೇನು ಹಂಗೆ ಸಪ್ಪಳು ಬರ್ತಿತ್ತು ಒಟ್ಟು ಹಿಂಗೆ ಮಾಲಿ ಹಾಕೊಂಡಾಗ. ಆ ಟೈಮ್ಗೆ ಹೋದೆ, ಶಬರಿಮಲೆ ದರ್ಶನನೂ ಮಾಡ್ಕೊಂಡೆ. ಅಲ್ಲಿಂದ ಆ ಪಾದಯಾತ್ರೆ ಅಂದ್ರೆ ಅದು ದೊಡ್ಡಪಾದ ಏನು 50-60 ಕಿಲೋಮೀಟರ್ ದೊಡ್ಡಪಾದ ಮಾಡಿದಿರ್ತೈತೆ, ಅದನ್ನೂ ಮಾಡಿದೆ. ಅದನ್ನೆಲ್ಲ ಭಕ್ತಿ ಮಾಡಿ ಬಂದು ಆವಾಗ ಫಸ್ಟ್ ಲಿಸ್ಟ್ ಡಿಕ್ಲೇರ್ ಆಗಿತ್ತು. ಅವಾಗ ಹಿಂಗೆ ಅನಿಸಿತ್ತು, ಅಯ್ಯಪ್ಪ ನಮ್ಮನ್ನ ಏನು ಇಷ್ಟೆಲ್ಲ ಭಕ್ತಿ ಮಾಡಿದ್ರೂ ಏನು ನಮ್ಮನ್ನ ಬಡ್ರ ಮಂದಿಗೆ ಮುಂದಿನ ಹಾದಿನೂ ತೋರಿಸ್ಕೊಡಂಗಿಲ್ಲ, ಹಿಂಗೆ ಅಂತ ಹೇಳಿಬಿಟ್ಟು ಮನಸ್ಸಿನಾಗ ಏನೇನೋ ಅನ್ಕೊಂಡೆ. ಅದನ್ನು ಅನ್ಕೊಂಡಾಗಿಂದ ಏನಾಯ್ತಂದ್ರೆ ಫಸ್ಟ್ ಲಿಸ್ಟ್ ಹೋಯ್ತು, ಸೆಕೆಂಡ್ ಲಿಸ್ಟ್ ಬಂದು ಪುನಃ ಇಷ್ಟು ಖುಷಿ. ಅಪ್ಪ ಕರೆಕ್ಟ್ ಆದ ಟೈಮ್ಗೆ ಅಂದ್ರೆ ಹರ್ಯಾಗ ಊರಿಗೆ ಹೋಗಿದ್ರು ಅವ್ರ. ಮಧ್ಯಾಹ್ನ ನಾನು ಅಪ್ಪಗೆ ಫೋನ್ ಹಚ್ಚಿ ಹೇಳಿದೆ, ಅಪ್ಪ ಎಲ್ಲಿದ್ರೆ ಕೇಳಿ ಊರಿಗೆ ಹೊಂಟನು ಬಸ್ದಾಗ ಕುಂತಾನ. ತಪ್ಪ ಹೇಳಿದ್ರು ನನಗೆ, ಅಪ್ಪ ನಿಮಗೆ ಇನ್ನೊಂದು ಖುಷಿ ವಿಚಾರ ಹೇಳ್ತೀರಿ, ಊರಿಗೆ ಹೋಗಿವ್ರಿ ಕಡೆ ಮನೆಗೆ ಬರ್ತೇನೆ ಅಂತ ಕೇಳಿದೆ ಅವ್ರಿಗೆ. ಕೇಳಿದ್ಮೇಲೆ ಫಸ್ಟ್ ಏನೈತೆ ಅದನ್ನು ಖುಷಿ ವಿಚಾರ ಹೇಳಂತ ಅಂದಾಗ, ಅಪ್ಪ ಜಾಯ್ನಿಂಗ್ ಲೆಟರ್ ಬಂದೈತೆ ಅಂತ ಹೇಳಿದೆ. ಎತ್ರ ಜಾಯ್ನಿಂಗ್ ಲೆಟರ್ ಬಂದೈತೆ ಅಂತ ಕೇಳಿದ್ಕೂನ, ಇಂಡಿಯನ್ ನೇವಿ ಅಪ್ಪ ಸೆಲೆಕ್ಷನ್ ಆಗಿದ್ದೆ, 12ನೇ ತಾರೀಕಿನಿಂದ ಜಾಯ್ನಿಂಗ್ ಐತೆ ಅಂತ ಹೇಳಿದೆ. ಊರಿಗೇನು ಹೋಗೋದಿಲ್ಲ, ಡೈರೆಕ್ಟ್ ಮನೆಗೆ ಬರ್ತಾನೋ ಅಲ್ಲೇ ಅಂತೇಳಿ ಮನೆಗೆ ಅಂತೇಳಿ. ಆವತ್ತು ನಾನಂಟ್ಲೆ 1-2 kg ಪೇಡೆ ತಗೊಂಡು ಮನೆಗೆ ಬಂದ್ಬಿಟ್ರು ಅವ್ರ. ಯಾಕಂದ್ರೆ ನಾ ಇಷ್ಟು ಕನಸು ಕಂಡಿದ್ದ ಅವ್ರ ಕಣ್ಣಾಗಿಂದ ಏನು ಅವತ್ತು ಇರೋದು ಒಂದು 4 ಕಣ್ಣೀರು ಸೋರಿದ್ವಲ್ಲ, ಅವತ್ತು ನಾ ಅನ್ಕೊಂಡು ಇವತ್ತು ನಾ ಏನು ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಹೇಳಿ ಜೀವನದಾಗ.
ಇನ್ನೊಂದು ಏನಂತಂದ್ರೆ ನನಗೆ ಇಷ್ಟೊತ್ತ ಕೈಲಿ ಏನು ಫಿಸಿಕಲ್ ನಾನು ತಯಾರು ಮಾಡಿದ್ದೆ ಅಲ್ಲ, ನನಗೆ ಫಸ್ಟ್ ಫಿಸಿಕಲ್ ಅನ್ನೋದು ಅಷ್ಟೊಂದು ಇದನ್ನ ಇರ್ಲಾಕಿಲ್ಲ. ಈ ಸಂಸ್ಥೆಗೆ ಬಂದು ಕೂಡ ನಂಗೆ ಕಲಿಯೋದಷ್ಟೇ ಕಲಿಸ್ಕೊಟ್ಟಾರು. ಇಲ್ಲಿ ಸಿಬ್ಬಂದಿ ವರ್ಗ, ಇಲ್ಲಿ ಸರ್ಗಳ ಪ್ರೀತಿ, ಹುಡುಗರ ಹಚ್ಕೊಂಡಿರುವಂಥ ಪ್ರಕಾರ ಪ್ರತಿಯೊಂದು ಬೆಸ್ಟ್ ಐತೆ. ಯಾಕಂದ್ರೆ ನಮ್ಮ ಕರ್ನಾಟಕದಾಗ ನಂಬರ್ 1 ಬೆಸ್ಟ್ ಸಂಸ್ಥೆ ಅಂದ್ರೆ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಅಂತ ಹೇಳಕ್ ಭಾಳ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ ನಾನು. ಯಾಕಂದ್ರೆ ಎಷ್ಟೋ ಬಡ ಮಂದಿ ಮಕ್ಕಳಿಗೆ ದಾರಿ ದೀಪ ಆಗೈತಿ ಈ ಸಂಸ್ಥೆ. ಎಷ್ಟೋ ಸೈನಿಕರ ಕನಸನ್ನು ನನಸು ಮಾಡಿರುವಂಥ ಈ ಸಂಸ್ಥೆ, ಎಷ್ಟೋ ಮಂದಿ ತಮ್ಮ ಕನಸನ್ನು ನನಸು ಮಾಡ್ಕೊಂಡಾರೆ ಇಲ್ಲಿ ಈ ಸಂಸ್ಥೆಗೆ ಬಂದ. ನಾನು ಅದರೊಳಗಿಂದ ಒಬ್ಬ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಬ್ಬರು ಉಪನ್ಯಾಸಕರು ಕೈಯಾಗ ಕೊಟ್ಟರು ಈ ಮಾತು ಬರ್ತಾ ಇರಲಿಲ್ಲ. ನಿಜವಾಗ್ಲೂ ಅವ್ರ ಮಾತು ಹೆಂಗೆ ಬಂದು ಅಂದ್ರೆ ಮನದಾಳದಿಂದ ರೀ, ಒಳಗಿಂದ ಮನದಾಳದಿಂದ ಪೂರ್ಣ ಮನಸ್ಸಲ್ಲೇ ಬಂದಿದ್ದು, ಓಪನ್ ಆಗಿ ಮಾತಾಡಿದ್ರು. ಅಲ್ಲಿ ನೀವು ನೋಡಿರ್ಬೋದು ಈ ಸಂದರ್ಭವನ್ನ, ಈ ಸನ್ನಿವೇಶವನ್ನ ನೀವು ನೋಡ್ತಾ ಇದ್ರಿ. ತಾಯಿಯವರ ಕಣ್ಣಲ್ಲಿ ನೀರು ಬರ್ತಾ ಇದೆ, ತಂದೆಯವರ ಕಣ್ಣಲ್ಲಿ ನೀರು ಬರ್ತಾ ಇದೆ, ಮಗ ಮಾತಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಒಂದು ಆನಂದ ಬಾಷ್ಪ, ಅದು ಒಂದು ಖುಷಿ ವಿಚಾರ. ಯಾವ ರೀತಿ ಅದು ಸಿಲೆಕ್ಷನ್ ಆದಾಗ ಅವ್ರು ಹೇಳಿದ್ರು, ಒಂದು ಮಾತು ಹೇಳಿದ, ತಾಯಿ ಅಡಿಗೆ ಮಾಡ್ತಾ ಇದ್ದು ನಾವು ಓಡಿ ಹೋಗಿ ಒಪ್ಕೊಂಡು ಅಲ್ಲಿ ಕಣ್ಣಾಡಿ ನೀರು ಅಂದ್ರೆ ಸಂದರ್ಭ, ಖುಷಿಯ ಸಂದರ್ಭ. ಅಂಥ ಸಂದರ್ಭ ನಿಮ್ಮ ಜೀವನದಾಗ ನಿಮಗೂ ಬರಬೇಕೆಲ್ಲ, ನಿಮಗೂ ಬರಬೇಕು. ನೀವು ಸಿಲೆಕ್ಷನ್ ಆಗಿ ಈ ರೀತಿ ನಮ್ಮ ಕಡೆಯಿಂದ ಸತ್ಕಾರ ಮಾಡ್ಕೋಬೇಕಂತೇಳಿ ಅವ್ರಿಗೆ ಹೇಳ್ತೀನಿ. ಈ ಕಾರ್ಯಕ್ರಮ ಉದ್ದೇಶಿ ಪಾಲಕ ಒಂದೆರಡು ಮಾತಾಡಬೇಕಂದ್ರೆ ಅನಿಸುತ್ತೆ. ನಮ್ಮ ಜೀವನದಲ್ಲಿ ನಾವು ನಮ್ಮ ಕಷ್ಟ ಯಾರಿಗೂ ಗೊತ್ತಿಲ್ಲ, ನಮ್ಮ ಪರಿಸ್ಥಿತಿ ಏನಿತ್ತು ಅನ್ನೋದು ನಮ್ಮ ಕೈ ಮೇಲೆ ಕೂಲಿ ಕಾರ್ಮಿಕ ನಿಂದೆ ಮಾಡ್ತಾರೆ. ನಮ್ಮ ಕುಂಬಾರ ನನ್ನ ಮಕ್ಕಳು ಬಡತನ ಪರಿಸ್ಥಿತಿಯಲ್ಲಿ ನಾವು ಕೈ ಮ್ಯಾಗ ದುಡಿದೀನಿ. ಡೈಲಿ ಎಲ್ಲರೂ ಬಡತನ ಮಕ್ಕಳಿದೆ. ನಮ್ಮ ದೇವರ ಗೊತ್ತಿದೆ, ತಂದೆ ತಾಯಿಗೆ ಮೋಸ ಮಾಡಬೇಡಿ. ನಿಮ್ಮ ಮನಸ್ಸಿನಾಗ ಐತೆ ನೋಡಿ, ಅದು ದುಡ್ಕೊಂಡು ಏನು ಹೆಸರು ಗಳಿಸಿ. ಇದೇ ಒಂದು 2 ಮಾತು ಧನ್ಯವಾದಗಳು ಸರ್. ನಮ್ಮ ಸಂಸ್ಥೆಗೆ ಬಂದು ಸತ್ಕಾರವನ್ನು ಸ್ವೀಕರಿಸಲಿಕ್ಕೆ ಧನ್ಯವಾದಗಳು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಸಹಿತ ಕಿವಿ ಮಾತನ್ನು ಹೇಳಿದಂಥ ತಮಗೆ ಧನ್ಯವಾದಗಳು. ಸವಿತಾ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಹೇಳ್ಕೊಂಡು ಅವರಿಗೆ ಎಲ್ಲರಿಗೂ ಹೇಳೋದು ಇದನ್ನ ಬಯಸ್ತೀನಿ. ದಯವಿಟ್ಟು ಯಾವುದು ಮಾತಾಡೋದಾದ್ರೂ ತಂದೆ ತಾಯಿ ಮಾತು ಕೇಳ್ಕೊಂಡು ಹೋಗ್ರಿ. ತಂದೆ ತಾಯಿಗಿಂತ ಮೊದಲನೇ ಗುರು ಸರ್ಗಳು ಇರ್ತಾರೆ. ಅವ್ರ ಮಾತು ಕೇಳಿಕೊಂಡು ಎಲ್ಲರೂ ಚೆನ್ನಾಗಿ ಮಾಡಿಕೊಂಡು ನಮ್ಮ ಪರಿಸ್ಥಿತಿ ಏನೈತೆ ಅದು ಅರ್ಥ ಮಾಡಿಕೊಂಡು ಸರ್ಗಳು ಹೆಸರು ತಗೊಂಡು ಎಲ್ಲರೂ ದಯವಿಟ್ಟು ಇದೇ ಒಂದು ಚೆನ್ನಾಗಿ ಕಲಿಬೇಕು ಎಲ್ಲ ಮಕ್ಕಳಿಗೆ. ಇದೇ ಹೇಳ್ತೀನಿ, ಮತ್ತೇನು ಹೇಳಂಗಿಲ್ಲ ನಾನು. ಎಲ್ಲರಿಗೂ ತಾಯಿ ನುಡಿಯನ್ನು, ತಾಯಿ ಮಾತನ್ನು ಹೇಳಿದಂಥ ಸವಿತಾ ಮೇಡಮ್ ಅವರಿಗೆ ಧನ್ಯವಾದಗಳು. ನಮ್ಮ ಕರೆಗೆ ಹೋಗ್ಬಿಟ್ಟು ಮೊದಲು ಫೋನ್ ಮಾಡಿ ಹೇಳಿದ, ಅಭಿಷೇಕ್ ಸರ್ ನನ್ನ ನೇಮಿ SSR ಆಯ್ತು ಅಂತೇಳಿ ಫೋನ್ ಮಾಡಿ ಹೇಳಿದ. ನಾನು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ಮೇಲೆ ನೀನು ನಮ್ಮ ಸಂಸ್ಥೆಗೆ ಬರಬೇಕು, ಸರ್ಕಾರ ಸ್ವೀಕರಿಸಬೇಕು ಅಂದಾಗ ಬರ್ತೀನಿ ಸರ್, ಖಂಡಿತವಾಗಿ ಬರ್ತೀನಿ, ನಮ್ಮ ತಾಯಿ ತಂದೆನ ಕರ್ಕೊಂಡಾಗ ನಾನು ಸಂಸ್ಥೆಗೆ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ. ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆನೂ ಸಹಿತ ನಾನು ಬರ್ತಾ ಇದ್ದೀನಿ ಸರ್ ಅಂದರೆ ಎಷ್ಟು ಗಂಟೆಗೆ ಬರ್ತೀವಿ ಅಂತ ಕೇಳಿ ನಾನು. ಸಾಧ್ಯ 1 ಗಂಟೆ ಒಳಗೆ ಬರಲಿಕ್ಕೆ ಪ್ರಯತ್ನ ಮಾಡಪ್ಪ ಅಂತ ಹೇಳಿದೆ. ಆಯ್ತು ಬರ್ತಾ ಇದ್ದೀನಿ ಸರ್ ಅಂತಂದು ಅವ್ರು ಅದಕ್ಕಾಗಿ ಸಾಕಷ್ಟು ಅವ್ರಿಗೆ ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದದ. ಬಹುಶಃ 2 ಡಾಕ್ಯುಮೆಂಟ್ ಆದರೂ ಮುಗಿತು. ಇದೇ 12 ಏಪ್ರಿಲ್ 2025 ಒಡಿಶಾದ ಚಿಲ್ಕಾದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಜೋರಾದ ಚಪ್ಪಾಳೆ ಹೊಡೆದು ಅವರೆಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF,
ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.